ಅಜ್ಞಾತವಾಸಿ. ಈ ಸಿನಿಮಾದ ಟ್ರೇಲರ್ ಬಿಡುಗಡೆಯಾದಾಗ ಈ ಸಿನಿಮಾದ ಬಗ್ಗೆ ನನಗೆ ಎಕ್ಸ್ಪೆಕ್ಟೇಷನ್ಸ್ ಬಹಳನೇ ಹೆಚ್ಚಾಗಿತ್ತು. ಕಾರಣ ರಂಗಾಯಣ ರಘು ಅವರು, ಜನಾರ್ದನ್ ಚಿಕ್ಕಣ್ಣ ಅವರು ಹಾಗೂ ಚರಣ್ ರಾಜ್ ಅವರ ಸಂಗೀತ. ಇದೆಲ್ಲವೂ ಸೇರಿ ಸಿನಿಮಾ ನನಗೆ ಒಂದು ಒಳ್ಳೆಯ ಅನುಭವ ಕೊಡ್ತಾ ಅನ್ನೋದನ್ನ ಈ ರಿವ್ಯೂ ನಲ್ಲಿ ನೋಡೋಣ ಬನ್ನಿ. 1997ರ ಕಾಲಘಟ್ಟದಲ್ಲಿನ ಮಲೆನಾಡನ್ನ ತೋರಿಸಿರುವಂತಹ ರೀತಿ ನನಗೆ ತುಂಬಾ ಅಪೀಲ್ ಆಯ್ತು. ಇದರೊಟ್ಟಿಗೆ ಗುಲ್ಟು ಸಿನಿಮಾದ ನಿರ್ದೇಶಕರಾದಂತಹ ಜನಾರ್ದನ್ ಚಿಕ್ಕಣ್ಣ ಅವರು ನಿರ್ದೇಶನ ಮಾಡಿರುವಂತಹ ಈ ಸಿನಿಮಾ ಕೆಲವೊಂದ್ ಕಡೆ ನನಗೆ ಶಾಕಾಹಾರಿ ಸಿನಿಮಾವನ್ನ ನೆನಪು ಕೂಡ ಮಾಡ್ತು. ಪ್ಲಾಟ್ ನ ವಿಷಯಕ್ಕೆ ಬರೋದಾದ್ರೆ, ಒಂದು ಪ್ರಶಾಂತವಾದಂತಹ ಊರಿನಲ್ಲಿ ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಮರಣ ಹೊಂತಾನೆ. ಮೇಲ್ನೋಟಕ್ಕೆ ಇದು ಸ್ವಾಭಾವಿಕವಾದಂತಹ ಮರಣ ಅಂತ ಅನ್ಸಿದ್ರು ಸಹ ಒಬ್ಬ ಪೊಲೀಸ್ ಅದನ್ನ ಕೊಲೆ ಅಂತ ಘೋಷಿಸ್ತಾರೆ. ಈ ಘಟನೆಗೆ ಸಿದ್ದು ಮೂಲಿಮನಿ ಹಾಗೂ ಪಾವನಗೌಡ ಪಾತ್ರಗಳು ಯಾವ ರೀತಿ ಸಂಬಂಧವನ್ನ ಹೊಂದಿದೆ, ಮತ್ತೆ ಈ ಕೊಲೆಯನ್ನ ಯಾರು ಮತ್ತೆ ಯಾಕೆ ಮಾಡಿದ್ರು ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಹಾಸ್ಯ ಪಾತ್ರಗಳಿಂದ ದೂರ ಇದ್ದು ರಂಗಾಯಣ ರಘು ಅವರು ಬಹಳ ವಿಭಿನ್ನವಾದಂತಹ ಪಾತ್ರಗಳನ್ನ ಎತ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಗಂಭೀರ ಮತ್ತು ನಿಷ್ಠಾವಂತ ಪೊಲೀಸ್ ಪಾತ್ರದಲ್ಲಿ ಪ್ರಭಾವವನ್ನ ಬೀರಿದ್ದಾರೆ. ಸಿದ್ದು ಮೂಲಿಮನಿ ರೋಹಿತ್ ಪಾತ್ರದಲ್ಲಿ ಒಂದು ನ್ಯಾಚುರಲ್ ಆಕ್ಟಿಂಗ್ ಅನ್ನ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಾವನಗೌಡ ಅವರ ಪಾತ್ರದಲ್ಲಿ ಭಾವನೆ ಇದ್ರೂ ಸಹ ಏನೋ ಒಂದ್ ರೀತಿ ಕಡಿಮೆ ಅಂತ ಅನಿಸ್ತಾ ಇತ್ತು. ಇನ್ನು ಶರತ್ ಲೋಹಿತಾಶ್ವ ಅವರ ಮೆಚೂರ್ ಆಕ್ಟಿಂಗ್ ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಯ್ತು. ಇನ್ನು ಗುರುಮೂರ್ತಿ ಅವರ ಕ್ಯಾಮೆರಾ ವರ್ಕ್ ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ 90ರ ದಶಕದಲ್ಲಿ ಕಾಣುವಂತಹ ಒಂದು ಮಬ್ಬಿನ ವಾತಾವರಣ ಮತ್ತೆ ಚಿತ್ರಕ್ಕೆ ಬೇಕಾದಂತಹ ಕಲರ್ ಟೋನ್ ಅನ್ನ ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ಈ ಸಿನಿಮಾದ ಪ್ರಮುಖವಾದಂತಹ ಪಾತ್ರ ಅಂದ್ರೆ ಹಿನ್ನೆಲೆ ಸಂಗೀತ. ಚರಣ್ ರಾಜ್ ಅವರ ಸಂಗೀತ ಇಷ್ಟು ಇಂಟೆನ್ಸ್ ಆಗಿತ್ತು ಅಂದ್ರೆ ಸಿನಿಮಾದೊಂದಿಗೆ ಬೆರೆತು ಹೋಗುವಂತೆ ಆಗ್ತಿತ್ತು. ನನ್ಗೆ ಪರ್ಸನಲ್ ಆಗಿ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಈ ಸಿನಿಮಾ ಒಂದು ಕಾದಂಬರಿ ಆಗಿದ್ರೆ ಹೇಗಿರ್ತಿತ್ತು. ಒಂದೊಂದೇ ಲೇಯರ್ ಬಿಚ್ಕೊಂಡು ಹೋಗುವಂತಹ ರೀತಿ ನನ್ನ ಮನಸ್ಸಿಗೆ ಒಂದು ಕಾದಂಬರಿಯನ್ನೇ ಓದ್ತಾ ಇದ್ದೀನೇನೋ ಅಂತ ಅನಿಸ್ತಾ ಇತ್ತು. ಆದ್ರೆ ಸಿನಿಮಾ ನೋಡಕ್ ಹೋಗೋರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಖಂಡಿತ ಡಿಸಪಾಯಿಂಟ್ ಆಗ್ತೀರಾ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬರುವಂತಹ ಒಂದು ಸ್ಲೋ ಪೇಸಿಂಗ್. ಸಿನಿಮಾ ನೋಡುವಾಗ ಪೇಷನ್ಸ್ ನ ಹಿಡಿದಿಟ್ಕೊಳ್ಬೇಕು. ಆಗ ಮಾತ್ರ ಈ ಸಿನಿಮಾ ಅಪೀಲ್ ಆಗಬಹುದು ಅಂತ ನನ್ನ ಅಭಿಪ್ರಾಯ. ನೀವು ತಮ್ನೆಲ್ಲ ನೋಡಿದ ಹಾಗೆ ಇಲ್ಲಿ ಯಾರು ಅಂತ ಹುಡ್ಕೋದಕ್ಕಿಂತ ಯಾಕೆ ಅಂತ ಹುಡ್ಕೋಕ್ ಹೋಗಿರುವಂತ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಇದು. ಇನ್ನು ಈ ಸಿನಿಮಾನ ಥಿಯೇಟರ್ ನಲ್ಲೇ ನೋಡ್ಬೇಕಾ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಹೌದು, ನೀವು ಥಿಯೇಟರ್ ನಲ್ಲೇ ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಬರುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೂ ವಿಜುವಲ್ಸ್. ಈ ಸಿನಿಮಾಗೆ ನಾವು ಕೊಡ್ತಾ ಇರೋ ರೇಟಿಂಗ್ಸ್ 3.5 ಔಟ್ ಆಫ್ 5. ನೀವು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ಈ ಸಿನಿಮಾ ನೋಡಿ. ಸಿನಿಮಾ ನೋಡಿದವರಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು.